ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೋ ಸ್ಟಡಿ ಕನ್ನಡ. ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ಭಾರತದಲ್ಲಿ ಕಂಡುಬರುವಂತಹ ವಿಶೇಷವಾದ ಬುಡಕಟ್ಟು ಜನಾಂಗಗಳ ಬಗ್ಗೆ, ಅದೇ ರೀತಿಯಲ್ಲಿ ಭಾರತದ ರಾಜ್ಯಗಳಲ್ಲಿ ಕಂಡುಬರುವಂತಹ ವಿಶೇಷವಾದ ನೃತ್ಯಗಳು ಮತ್ತು ಹಬ್ಬಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ಮೊದಲನೆಯ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ಅತ್ಯಂತ ಹಳೆಯ ಬುಡಕಟ್ಟು ಸಮುದಾಯ ಯಾವುದು? ಆಪ್ಷನ್ ಎ ಜರವ, ಆಪ್ಷನ್ ಬಿ ಖಾಸಿ, ಆಪ್ಷನ್ ಸಿ ಬೋಟಿಯಾ, ಆಪ್ಷನ್ ಡಿ ಗಾರೋ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜರವ. ಮುಂದಿನ ಪ್ರಶ್ನೆ, ಪರಿಸರ ಸಂರಕ್ಷಣೆಗಾಗಿ ನಡೆದ ಪ್ರಸಿದ್ಧ ಚಿಪ್ಕೋ ಚಳವಳಿಯು ಯಾವ ರಾಜ್ಯದ ಗ್ರಾಮೀಣ ಸಮುದಾಯಗಳಿಂದ ಪ್ರಾರಂಭವಾಯಿತು? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ. ಮುಂದಿನ ಪ್ರಶ್ನೆ, ಕಲರಿಪಯಟ್ಟು ಎಂಬುದು ಯಾವ ರಾಜ್ಯದ ಪ್ರಾಚೀನ ಸಮರ ಕಲೆಯಾಗಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೇರಳ. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಧಾರ್ಮಿಕ ಕೂಟವಾದ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತದೆ? ಆಪ್ಷನ್ ಎ 6 ವರ್ಷ, ಆಪ್ಷನ್ ಬಿ 10 ವರ್ಷ, ಆಪ್ಷನ್ ಸಿ 12 ವರ್ಷ, ಆಪ್ಷನ್ ಡಿ 5 ವರ್ಷ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 12 ವರ್ಷ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಹಾರ್ನ್ಬಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಮಿಜೋರಾಂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್. ಮುಂದಿನ ಪ್ರಶ್ನೆ, ನುವಾಖಾಯಿ ಎಂಬ ಸುಗ್ಗಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಅಸ್ಸಾಂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಒಡಿಶಾ. ಮುಂದಿನ ಪ್ರಶ್ನೆ, ಖಜುರಾಹೋ ನೃತ್ಯೋತ್ಸವವು ಯಾವ ರಾಜ್ಯದ ಪ್ರಮುಖ ಸಾಂಸ್ಕೃತಿಕ ಆಕರ್ಷಣೆಯಾಗಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಛತ್ತೀಸ್ಗಢ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ, ಗುಜರಾತ್ನ ನವರಾತ್ರಿ ಆಚರಣೆಯ ಅವಿಭಾಜ್ಯ ಅಂಗವಾದ ಪ್ರಸಿದ್ಧ ನೃತ್ಯ ಯಾವುದು? ಆಪ್ಷನ್ ಎ ಬಿಹು, ಆಪ್ಷನ್ ಬಿ ಗರ್ಬಾ, ಆಪ್ಷನ್ ಸಿ ಕಥಕ್, ಆಪ್ಷನ್ ಡಿ ಭಂಗ್ರಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗರ್ಬಾ. ಮುಂದಿನ ಪ್ರಶ್ನೆ, ಸಂಗೈ ಉತ್ಸವವನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಣಿಪುರ. ಮುಂದಿನ ಪ್ರಶ್ನೆ, ಬಿಹು ಯಾವ ರಾಜ್ಯದ ಅತ್ಯಂತ ಪ್ರಮುಖ ಸಾಂಪ್ರದಾಯಿಕ ಹಬ್ಬವಾಗಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ತ್ರಿಪುರಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮದ ಪ್ರಮುಖ ಹಬ್ಬವಾದ ಹೆಮಿಸ್ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಧರ್ಮಶಾಲಾ, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ತವಾಂಗ್, ಆಪ್ಷನ್ ಡಿ ಗ್ಯಾಂಗ್ಟಕ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಡಾಖ್. ಮುಂದಿನ ಪ್ರಶ್ನೆ, ಘೂಮರ್ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯ ಪ್ರಕಾರವಾಗಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಉತ್ತರ ಕನ್ನಡ ಭಾಗದಲ್ಲಿ ನೆಲೆಸಿರುವ ಬುಡಕಟ್ಟು ಸಮುದಾಯ ಯಾವುದು? ಆಪ್ಷನ್ ಎ ಸೋಲಿಗ, ಆಪ್ಷನ್ ಬಿ ಕೊರಗ, ಆಪ್ಷನ್ ಸಿ ಸಿದ್ಧಿ, ಆಪ್ಷನ್ ಡಿ ಥೋಡ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೊರಗ. ಮುಂದಿನ ಪ್ರಶ್ನೆ, ಲಾವಣಿ ಯಾವ ರಾಜ್ಯದ ಸಾಂಪ್ರದಾಯಿಕ ಜಾನಪದ ನೃತ್ಯ ಮತ್ತು ಸಂಗೀತವಾಗಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, ವಾಂಗಾಲ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದ ಗಾರೋ ಬುಡಕಟ್ಟು ಜನಾಂಗದವರು
ಆಚರಿಸುತ್ತಾರೆ? ಆಪ್ಷನ್ ಎ ತ್ರಿಪುರಾ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ನಾಗಾಲ್ಯಾಂಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೇಘಾಲಯ. ಈ ಗಾರೋ ಬುಡಕಟ್ಟು ಜನಾಂಗವು ಮೇಘಾಲಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಮೇಘಾಲಯದ ಯಾವ ಬುಡಕಟ್ಟುಗಳಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಇಂದಿಗೂ ಚಾಲ್ತಿಯಲ್ಲಿದೆ? ಆಪ್ಷನ್ ಎ ಖಾಸಿ ಮತ್ತು ಗಾರೋ, ಆಪ್ಷನ್ ಬಿ ಮಿಜೋ ಮತ್ತು ನಾಗಾ, ಆಪ್ಷನ್ ಸಿ ಚಕ್ಮಾ, ಆಪ್ಷನ್ ಡಿ ಅಪ್ರಧಾನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಖಾಸಿ ಮತ್ತು ಗಾರೋ. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿದೊಡ್ಡ ಬುಡಕಟ್ಟು ಜಾತ್ರೆ ಎಂದು ಕರೆಯಲ್ಪಡುವ ಸಮ್ಮಕ್ಕ ಸಾರಲಮ್ಮ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಆಂಧ್ರಪ್ರದೇಶ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಛತ್ತೀಸ್ಗಢ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತೆಲಂಗಾಣ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ಬುಡಕಟ್ಟು ಜನಾಂಗಗಳನ್ನು ಪರಿಶಿಷ್ಟ ಪಂಗಡಗಳೆಂದು ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತದೆ? ಆಪ್ಷನ್ ಎ ವಿಧಿ 340, ಆಪ್ಷನ್ ಬಿ ವಿಧಿ 341, ಆಪ್ಷನ್ ಸಿ ವಿಧಿ 342, ಆಪ್ಷನ್ ಡಿ ವಿಧಿ 345. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಧಿ 342. ಮುಂದಿನ ಪ್ರಶ್ನೆ, ಗುಜರಾತ್ ಮತ್ತು ರಾಜಸ್ಥಾನದ ಪ್ರಸಿದ್ಧ ಬಘೋರಿಯಾ ಹಬ್ಬವನ್ನು ಯಾವ ಬುಡಕಟ್ಟು ಜನಾಂಗದವರು ಆಚರಿಸುತ್ತಾರೆ? ಆಪ್ಷನ್ ಎ ಮೀನಾ, ಆಪ್ಷನ್ ಬಿ ಬಿಲ್ಲ, ಆಪ್ಷನ್ ಸಿ ಗೊಂಡ, ಆಪ್ಷನ್ ಡಿ ವಾರ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿಲ್ಲರು. ಮುಂದಿನ ಪ್ರಶ್ನೆ, ಏಷ್ಯಾದಲ್ಲಿಯೇ ಅತಿದೊಡ್ಡ ಪಶು ಮೇಳವೆಂದು ಹೆಸರುವಾಸಿಯಾದ ಸೋನೆಪುರ ಮೇಳ ಯಾವ ರಾಜ್ಯಕ್ಕೆ ಸೇರಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಜಾರ್ಖಂಡ, ಆಪ್ಷನ್ ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿಹಾರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹಿಂದುಳಿದ ಬುಡಕಟ್ಟು ಗುಂಪುಗಳನ್ನು ಗುರುತಿಸಲು ಯಾವ ಹೆಸರನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಎಸ್ಟಿ, ಆಪ್ಷನ್ ಬಿ PPTG ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್, ಆಪ್ಷನ್ ಸಿ OBC, ಆಪ್ಷನ್ ಡಿ ದಲಿತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದ ಯಾವ ಬುಡಕಟ್ಟು ಜನಾಂಗವು ತನ್ನ ವಿಶಿಷ್ಟವಾದ ಗೋಡೆ ಚಿತ್ರಕಲೆಗೆ ಜಗತ್ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ವಾರ್ಲಿ, ಆಪ್ಷನ್ ಬಿ ಕುಲಿ, ಆಪ್ಷನ್ ಸಿ ಬೋಡೋ, ಆಪ್ಷನ್ ಡಿ ಪನಿಯಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಾರ್ಲಿ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಕಾರ ಸಮುದಾಯಗಳನ್ನು ಅಲ್ಪಸಂಖ್ಯಾತರು ಎಂದು ಗುರುತಿಸಲು ಇರುವ ಮಾನದಂಡಗಳು ಯಾವುವು? ಆಪ್ಷನ್ ಎ ಧರ್ಮ ಮತ್ತು ಜಾತಿ, ಆಪ್ಷನ್ ಬಿ ಧರ್ಮ ಮತ್ತು ಭಾಷೆ, ಆಪ್ಷನ್ ಸಿ ಭಾಷೆ ಮತ್ತು ಪ್ರಾಂತ್ಯ, ಆಪ್ಷನ್ ಡಿ ಜಾತಿ ಮತ್ತು ಆರ್ಥಿಕ ಸ್ಥಿತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಧರ್ಮ ಮತ್ತು ಭಾಷೆ. ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ಒಂಟಿ ಬುಡಕಟ್ಟು ಜನಾಂಗವೆಂದು ಕರೆಯಲ್ಪಡುವ ಸೆಂಟಿನಲಿಸ್ ಜನರು ಎಲ್ಲಿ ವಾಸಿಸುತ್ತಾರೆ? ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಪ್ಷನ್ ಸಿ ಮಾಲ್ಡೀವ್ಸ್, ಆಪ್ಷನ್ ಡಿ ಶ್ರೀಲಂಕಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಜಾರಿಗೆ ಬಂದ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಬಲವಂತ್ ರಾಯ್ ಮೆಹ್ತಾ, ಆಪ್ಷನ್ ಸಿ BR ಅಂಬೇಡ್ಕರ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಲವಂತ್ ರಾಯ್ ಮೆಹ್ತಾ. ಮುಂದಿನ ಪ್ರಶ್ನೆ, ಉಲ್ಗುಲಾನ್ ಎಂಬ ಪ್ರಸಿದ್ಧ ಬುಡಕಟ್ಟು ದಂಗೆಯನ್ನು ಮುನ್ನಡೆಸಿದ ನಾಯಕ ಯಾರು? ಆಪ್ಷನ್ ಎ ಸಿದ್ದು ಕನ್ಹು, ಆಪ್ಷನ್ ಬಿ ಬಿರ್ಸಾ ಮುಂಡಾ, ಆಪ್ಷನ್ ಸಿ ಅಲ್ಲೂರಿ ಸೀತಾರಾಮರಾಜು, ಆಪ್ಷನ್ ಡಿ ಗೋವಿಂದ ಗುರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿರ್ಸಾ ಮುಂಡಾ. ಮುಂದಿನ ಪ್ರಶ್ನೆ, ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವ ಎಮ್ಮೆಗಳನ್ನು ಸಾಕುವುದನ್ನೇ ಮುಖ್ಯ ವೃತ್ತಿಯನ್ನಾಗಿಸಿಕೊಂಡಿರುವ ವಿಶಿಷ್ಟ ಸಮುದಾಯ ಯಾವುದು? ಆಪ್ಷನ್ ಎ ಘೋಡ, ಆಪ್ಷನ್ ಬಿ ಇರುಳ, ಆಪ್ಷನ್ ಸಿ ಪನಿಯಾ, ಆಪ್ಷನ್ ಡಿ ಚಂಚು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಘೋಡರು. ಮುಂದಿನ ಪ್ರಶ್ನೆ,
ಭಾರತದಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1950, ಆಪ್ಷನ್ ಸಿ 1952, ಆಪ್ಷನ್ ಡಿ 1956. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1952. ಮುಂದಿನ ಪ್ರಶ್ನೆ, ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ವಾಸಿಸುವ ಪ್ರಮುಖ ಬುಡಕಟ್ಟು ಸಮುದಾಯ ಯಾವುದು? ಆಪ್ಷನ್ ಎ ಸಿದ್ದಿ, ಆಪ್ಷನ್ ಬಿ ಜೇನುಕುರುಬ, ಆಪ್ಷನ್ ಸಿ ಸೋಲಿಗ, ಆಪ್ಷನ್ ಡಿ ಕೊರಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೋಲಿಗ. ಮುಂದಿನ ಪ್ರಶ್ನೆ, ಜಾಗತಿಕ ಗ್ರಾಮ ಗ್ಲೋಬಲ್ ವಿಲೇಜ್ ಎಂಬ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಮಾರ್ಷಲ್ ಮೆಕ್ಲುಹಾನ್, ಆಪ್ಷನ್ ಸಿ ಚಾರ್ಲ್ಸ್ ಕೂಲಿ, ಆಪ್ಷನ್ ಡಿ ಅರಿಸ್ಟಾಟಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾರ್ಷಲ್ ಮೆಕ್ಲುಹಾನ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬುಡಕಟ್ಟು ಸಮುದಾಯ ಯಾವುದು? ಆಪ್ಷನ್ ಎ ಬಿಲ್ಲ, ಆಪ್ಷನ್ ಬಿ ಗೊಂಡ, ಆಪ್ಷನ್ ಸಿ ಸಂಥಾಲ, ಆಪ್ಷನ್ ಡಿ ಮುಂಡಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಿಲ್ಲರು. 2011 ಜನಗಣತಿಯ ಪ್ರಕಾರ ಬಿಲ್ಲರು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಬುಡಕಟ್ಟು ಸಮುದಾಯದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ತಮಿಳು ಸಮುದಾಯದವರು ಆಚರಿಸುವ ತೈಪುಸಂ ಹಬ್ಬವು ಯಾವ ದೇವರಿಗೆ ಸಮರ್ಪಿತವಾಗಿದೆ? ಆಪ್ಷನ್ ಎ ಶಿವ, ಆಪ್ಷನ್ ಬಿ ಮುರುಘನ್, ಆಪ್ಷನ್ ಸಿ ವಿಷ್ಣು, ಆಪ್ಷನ್ ಡಿ ವಿನಾಯಕ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮುರುಘನ್. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಸೂರಜ್ ಕುಂಡ್ ಅಂತಾರಾಷ್ಟ್ರೀಯ ಕರಕುಶಲ ಮೇಳವು ಯಾವ ನಗರದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಫರೀದಾಬಾದ್, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಪಾಟ್ನಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫರೀದಾಬಾದ್. ಮುಂದಿನ ಪ್ರಶ್ನೆ, ಮಿಜೋರಾಂನ ಅತ್ಯಂತ ದೊಡ್ಡ ಹಬ್ಬವಾದ ಚಾಪ್ಚಾರ್ ಕುಟ್ ಯಾವ ಕಾಲದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಮಳೆಗಾಲದ ನಂತರ, ಆಪ್ಷನ್ ಬಿ ಚಳಿಗಾಲದ ಆರಂಭದಲ್ಲಿ, ಆಪ್ಷನ್ ಸಿ ವಸಂತ ಕಾಲದಲ್ಲಿ, ಆಪ್ಷನ್ ಡಿ ಬೇಸಿಗೆ ಕಾಲದಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಸಂತ ಕಾಲದಲ್ಲಿ. ಮುಂದಿನ ಪ್ರಶ್ನೆ, ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಕೇರಳದ ಹೊಸ ವರ್ಷದ ಹಬ್ಬ ಯಾವುದು? ಆಪ್ಷನ್ ಎ ಓಣಂ, ಆಪ್ಷನ್ ಬಿ ವಿಶು, ಆಪ್ಷನ್ ಸಿ ಪೊಂಗಲ್, ಆಪ್ಷನ್ ಡಿ ಬೈಸಾಖಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಶು. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದ ಹೊಸ ವರ್ಷದ ಹಬ್ಬವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಆಪ್ಷನ್ ಎ ಯುಗಾದಿ, ಆಪ್ಷನ್ ಬಿ ಗುಡಿಯ ಫಾಡ್ವಾ, ಆಪ್ಷನ್ ಸಿ ವಿಶು, ಆಪ್ಷನ್ ಡಿ ಪುಥಾಂಡು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುಡಿ ಫಾಡ್ವಾ. ಮುಂದಿನ ಪ್ರಶ್ನೆ, ಜಗತ್ ಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯು ಒಡಿಶಾದ ಯಾವ ನಗರದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಭುವನೇಶ್ವರ, ಆಪ್ಷನ್ ಬಿ ಕಟಕ್, ಆಪ್ಷನ್ ಸಿ ಪುರಿ, ಆಪ್ಷನ್ ಡಿ ಕೋನಾರ್ಕ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪುರಿ. ಮುಂದಿನ ಪ್ರಶ್ನೆ, ಹೂವುಗಳ ಹಬ್ಬವೆಂದೇ ಕರೆಯಲ್ಪಡುವ ಬಟುಕಮ್ಮ ಯಾವ ರಾಜ್ಯದ ಹಬ್ಬ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತೆಲಂಗಾಣ. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಒಂಟೆಗಳ ಮೇಳವಾದ ಪುಷ್ಕರ ಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್. ಮುಂದಿನ ಪ್ರಶ್ನೆ, ತಮಿಳುನಾಡಿನ ಪೊಂಗಲ್ ಹಬ್ಬದ ಸಮಯದಲ್ಲಿ ನಡೆಯುವ ಪ್ರಸಿದ್ಧ ಗೂಳಿ ಪಳಗಿಸುವ ಕ್ರೀಡೆ ಯಾವುದು? ಆಪ್ಷನ್ ಎ ಕಂಬಳ, ಆಪ್ಷನ್ ಬಿ ಜಲ್ಲಿಕಟ್ಟು, ಆಪ್ಷನ್ ಸಿ ಎತ್ತುಗಳ ಓಟ, ಆಪ್ಷನ್ ಡಿ ಕುಸ್ತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜಲ್ಲಿಕಟ್ಟು. ಮುಂದಿನ ಪ್ರಶ್ನೆ, ಸಿಖ್ ಸಮುದಾಯದ ಪ್ರಮುಖ ಹಬ್ಬವಾದ ಬೈಸಾಖಿ ಯಾವ ರಾಜ್ಯದಲ್ಲಿ ಆಚರಿಸಲ್ಪಡುತ್ತದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದಂಥ ಉತ್ತರ
ಆಪ್ಷನ್ ಸಿ ಪಂಜಾಬ್. ಮುಂದಿನ ಪ್ರಶ್ನೆ, ದುರ್ಗಾ ಪೂಜೆ ಯಾವ ರಾಜ್ಯದ ಅತಿ ದೊಡ್ಡ ಸಾಂಸ್ಕೃತಿಕ ಹಬ್ಬವಾಗಿದೆ? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಛತ್ತೀಸ್ಗಢ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಉತ್ಸವವಾಗಿ ಜನಪ್ರಿಯಗೊಳಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಸರ್ದಾರ್ ಪಟೇಲ್. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಪ್ರಶ್ನೆ, ಓಣಂ ಹಬ್ಬವನ್ನು ಯಾವ ದಂತಕಥೆಯ ರಾಜನ ಸ್ಮರಣೆಗಾಗಿ ಕೇರಳದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ರಾಜಾ ಭೋಜ, ಆಪ್ಷನ್ ಬಿ ಮಹಾಬಲಿ, ಆಪ್ಷನ್ ಸಿ ವಿಕ್ರಮಾದಿತ್ಯ, ಆಪ್ಷನ್ ಡಿ ಕೃಷ್ಣ ದೇವರಾಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಹಾಬಲಿ. ಮುಂದಿನ ಪ್ರಶ್ನೆ, ಛತ್ ಪೂಜೆ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ದೊಡ್ಡ ಹಬ್ಬವಾಗಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿಹಾರ. ಸ್ನೇಹಿತರೆ, ಛತ್ ಪೂಜೆ ಅನ್ನುವಂಥದ್ದು ಸೂರ್ಯ ದೇವರನ್ನ ಪೂಜಿಸುವಂಥದ್ದು. ಮುಂದಿನ ಪ್ರಶ್ನೆ, ಲೋಸರ್ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಡಾಖ್. ಮುಂದಿನ ಪ್ರಶ್ನೆ, ತಮಿಳುನಾಡಿನಲ್ಲಿ ಸುಗ್ಗಿಯ ಕಾಲದಲ್ಲಿ ಆಚರಿಸಲಾಗುವ ಹಬ್ಬ ಯಾವುದು? ಆಪ್ಷನ್ ಎ ವಿಷು, ಆಪ್ಷನ್ ಬಿ ಪೊಂಗಲ್, ಆಪ್ಷನ್ ಸಿ ಯುಗಾದಿ, ಆಪ್ಷನ್ ಡಿ ಬೈಸಾಖಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪೊಂಗಲ್. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಸೇಬು, ಆಪ್ಷನ್ ಡಿ ಹಲಸಿನ ಹಣ್ಣು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ಭಾರತದ ಉದ್ಯಾನ ನಗರಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ಸಂಚಿಕೆ. ಇಂತಹ ಇನ್ನಷ್ಟು ಪ್ರಶ್ನೆಗಳನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.